ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸೀರೆ ಉಟ್ಕೊಳಕ್ ಬಂದ್ರೆ ಫಂಕ್ಷನ್ಗೆ ಬಾ, ಇಲ್ಲ ಅಂದ್ರೆ ಇಲ್ಲೇ ಇರು. ಆಫೀಸರ್, ನಾನು ಹೇಗೋ ಕಷ್ಟಪಟ್ಕೊಂಡು ಉಟ್ಕೊಳ್ತೀನಿ, ಆದ್ರೆ ಅಟ್ಲೀಸ್ಟ್ ಈ ಥ್ರೆಡ್ ಆದ್ರೂ ಕಟ್ಟಿ. ಕೈಗೆ ಸಿಗ್ತಾ ಇಲ್ಲ. ಪ್ಲೀಸ್, ನಿಜವಾಗ್ಲೂ ಕೈಗೆ ಸಿಗ್ತಿಲ್ಲ. इश्क मरना भी है, इश्क तारे ज़मीं, इश्क तूफान है, इश्क जीना भी है, इश्क मरना भी है, इश्क तारे ज़मीं, इश्क तूफान है. ಹೇಳಿಲ್ಲ ಯಾರಲ್ಲೂ ನಾನು, ಈ ಗುಟ್ಟಲ್ಲಿ ಶಾಮೀಲು ನೀನು. ಬೆಳಗ್ಗೆ ಎದ್ದಾಗ್ಲಿಂದ ನಿನ್ ಮುಖ ನೋಡ್ತಾ ಇದ್ದೀನಿ. ಏನೋ ಕಳ್ಕೊಂಡಿರೋ ಹಾಗೆ ಡಲ್ ಆಗಿದ್ದೆ. ಮತ್ತಿವಾಗೇನು ಕೋಟಿ ರೂಪಾಯಿ ಲಾಟ್ರಿ ಗೆದ್ದಿರೋ ಹಾಗೆ ಅಷ್ಟು ಸಂತೋಷವಾಗಿದೆಯಾ? ಅದು ಅಯ್ಯೋ, ಜಸ್ಟ್ ಮಿಸ್ ಹೇಳಿ ಬಿಡ್ತಿದೆ. ಅದು ನೀವೇ ನನ್ಗೆಲ್ಲ ಹೇಳ್ತೀರಾ ಇಲ್ವಲ್ಲ, ಅದಕ್ಕೆ ನಾನು ನಿಮಗೆ ಹೇಳಲ್ಲ. ಬಟ್ ಐ ಆಮ್ ಸೋ ಹ್ಯಾಪಿ. ನಾನು ಕೂಡ. ನನ್ನ ಮಗನ ನಾಮಕರಣ ನಡೀತಿದೆ ಅನ್ನೋ ಸಂತೋಷ ಒಂದ್ ಕಡೆ ಆದ್ರೆ, ನಿಮ್ಮವ್ರು ಯಾರು ಫಂಕ್ಷನ್ಗೆ ಬರ್ತಾ ಇಲ್ವಲ್ಲ, ಅದಕ್ಕೂ ಕೂಡ. ಆಲ್ರೆಡಿ ನಮ್ಮಮ್ಮ ಬಂದಿದ್ದಾಳೆ, ನೀನ್ ಅದೇ ಪ್ರಮೇಲೆ ಇರು. ಯಾಕೆ ಡಲ್ ಆದೆ? ಬೇಜಾರಾಗ್ತಿದ್ಯಾ? ನಿಮ್ ಖುಷಿನೇ ನನ್ ಖುಷಿ ಆಫೀಸರ್. ಹೆಂಡತಿ ಗಂಡನಲ್ಲಿ ಅರ್ಧ ಭಾಗ ಅಂದ್ಮೇಲೆ ಅವನ್ ಖುಷಿಲಿ ಅರ್ಧ ಪಾಲು ಅವಳಿಗೂ ಬೇಕಲ್ವಾ? ಹೌದು, ಮಗುಗೆ ಯಾವ ಹೆಸರಿಡೋಣ? ಇಡೋಣ ಅಲ್ಲ, ಇಡ್ತಿದ್ದೀನಿ ಅನ್ನು. ಏನ್ ಹೆಸರು? ಮೋಕ್ಷಜ್ಞ. ಮುದ್ದಾಗಿ ಮೋಕ್ಷ ಅಂತ ಕರಿಬಹುದು. ಮೋಕ್ಷನಾ? ಇನ್ನೇನು ಸಿಗ್ಲಿಲ್ವಾ? ಇದೇನ್ ಚೆನ್ನಾಗಿದೆ ಆಫೀಸರ್, ಕಂದಂಗೆ ಸೂಟ್ ಆಗತ್ತಾ? 100%. ಯಾಕೆ ಅಂದ್ರೆ ನಿಮ್ಮ ಕುಟುಂಬದಿಂದ ನನಗೂ ಅವನಿಗೂ ಮೋಕ್ಷ ಸಿಗಬೇಕು ಅಂತಾನೆ ಈ ಹೆಸರಿಡ್ತಾ ಇದ್ದೀನಿ. ನಮ್ಮ ಮನೆಯವ್ರನ್ನ ನೆನ್ಸ್ಕೊಳ್ಳಿಲ್ಲ ಅಂದ್ರೆ, ಬೈಲಿಲ್ಲ ಅಂದ್ರೆ ನಿಮಗೂ ನಿಮ್ಮಮ್ಮಂಗೂ ದಿನ ನಿದ್ದೆ ಬರಲ್ಲ ಅನ್ಸುತ್ತೆ. ಹೋಗ್ಲಿ, ಸಿದ್ಧಾರ್ಥ್ ಅಂತ ಇಡಿ. ಸಿನಿಮಾ ಹೀರೋ ತರ ಸ್ಟೈಲ್ ಆಗಿರುತ್ತೆ. ಹೇಗಿದ್ರು ಎಲ್ಲರ ಬಾಯಲ್ಲೂ ಅದು ಬರ್ತಾ ಇದೆ ಅಲ್ಲ. ಶಟ್ ಅಪ್. ಮುಚ್ಕೋತೀನಿ. ಆದ್ರೆ ನಾನು ಹೇಳಿದ್ರಲ್ಲಿ ತಪ್ಪೇನಿದೆ ಆಫೀಸರ್? ನಿಮಗೆ ಯಾವಾಗ್ಲೂ ನಾನು ಏನೇ ಮಾಡಿದ್ರು ತಪ್ಪಾಗೆ ಕಾಣಿಸುತ್ತೆ. ನಮ್ಮ ಮನೆಯವರು ಯಾವಾಗ್ಲೂ ದೂರನೇ ಇರಬೇಕು, ಅದಕ್ಕೆ ಮೋಕ್ಷ ಅಂತಿದ್ದೀರಾ. ಅದೇ ಸಿದ್ಧಾರ್ಥ್ ಅಂತ ಇಟ್ರೆ ಅವ್ರು ಮಾಡಿರೋ ದ್ರೋಹ, ನಿಮ್ ಮೊದಲನೇ ಹೆಂಡತಿ ಮಾಡಿರೋ ತಪ್ಪುಗಳು ಎಲ್ಲ ನೆನಪಲ್ಲೇ ಇರುತ್ತಲ್ಲ. ನನ್ನ ಮಗು ಫಂಕ್ಷನ್ ನಡೀತಾ ಇದೆ, ಮೂಡ್ ಆಫ್ ಆಗ್ಬಾರ್ದು ಅಂತ ಕೋಪನ ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ. ಇಲ್ಲ ಅಂದಿದ್ರೆ ಏನ್ ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ. ನೋಡಿದ್ಯಾ ಕಂದ, ನಿಮ್ಮಪ್ಪಂಗೆ ನಮಗ್ ಒಳ್ಳೇದ್ ಬಯಸೋ ನಮ್ಮವ್ರು ಯಾರು, ನಮಗ್ ಕೆಟ್ಟದ್ ಬಯಸೋ ಬೇರೆಯವ್ರು ಯಾರು ಇನ್ನೂ ಗೊತ್ತಾಗ್ತಾ ಇಲ್ಲ. ನಾನ್ ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ. ಆದ್ರೂ ಏನ್ ಮಾಡಕ್ಕಾಗುತ್ತೆ? ಯಾವಾಗ ಬದ್ಲಾಗ್ತಾರೋ ಅಂತ ಕಾಯೋದ್ ಬಿಟ್ರೆ. ನಾನ್ ಬೇಗ ಸೀರೆ ಉಟ್ಕೊಂಡ್ ಬರ್ತೀನಿ, ಹೋಗೋಣ. ಅಲ್ಲಿ ನಿನಗೋಸ್ಕರ ನಿಮ್ಮ ಅಜ್ಜಿ ಬಂಗಾರದ ಉಡ್ದಾರ ತಗೊಂಡ್ ಬಂದು ಕಾಯ್ತಿದ್ದಾರೆ. ಓಕೆ, ಬೇಗ ಮುಗಿಸು ಬಾಲಾಜಿ. ಪುರೋಹಿತರಿಗೆ ಕಾಲ್ ಮಾಡಿದ್ಯಾ? ಮಾಡಿದ್ದೆ ಯಜಮಾನ್ರೆ, ಬರ್ತಾ ಇದಾರಂತೆ. ಹಾ ಸರಿ. ಏನು ಅಂದ್ರೆ
ಶೌರ್ಯ ಕಲ್ಯಾಣಿ ಇನ್ನೂ ಬಂದಿಲ್ವಾ? ಶೌರ್ಯ ಯಾವ್ದು ಕಾಲ್ ಬಂತು ಅಂತ ಆಚೆ ಹೋದ. ಕಲ್ಯಾಣಿ ಇನ್ನೂ ಬಂದಿಲ್ಲ. ಇವಳೇನು ಅನುಪಮ ಬಂದಿಲ್ಲ ಅನ್ನೋ ದುಃಖ ಸ್ವಲ್ಪನೂ ಇಲ್ವಲ್ಲ ಇವಳಿಗೆ. ನಿಂತ್ಕೋ. ಆ ಕಡೆ ಎಲ್ಲಿಗೆ ಹೋಗ್ತಿದ್ಯಾ? ಅದು ಮಗುನ ಎತ್ಕೊಂಡು? ಅದು ಅದು ದೃಷ್ಟಿ ಬೊಟ್ಟಿಡೋದಕ್ಕೆ ಅತ್ತೆ. ಅದಕ್ಕೆ ಅಂತ ಶಾಪಿಗೆ ಹೋಗ್ತಾ ಇದ್ಯಾ? ಮನೇಲೆ ಕಣ್ಕಪ್ಪಿದೆ ತಾನೇ ದೃಷ್ಟಿ ಬೊಟ್ಟು ನೀಡೋದಿಕ್ಕೆ. ಅಂದ್ರೆ ಅತ್ತೆ, ಅದು ಮಸಿಯಿಂದ ಬೊಟ್ಟಿಟ್ರೆ ಒಳ್ಳೇದಂತೆ ಅಲ್ವಾ? ಅದಕ್ಕೆ ಹೋಗ್ತಿದ್ದೀನಿ. ಹೊರಗಡೆ ಅಡ್ಗೆ ಮಾಡ್ತಿರೋ ಜಾಗದಲ್ಲಿ ಮಸಿಯಿಂದ ಬೊಟ್ಟಿಟ್ಕೊಂಡು ಬಂದ್ಬಿಡ್ತೀನಿ. ಏನು ಅಗತ್ಯ ಇಲ್ಲ, ಕಣ್ಕಪ್ಪೆ ಇಡು. ದಮಯಂತಿ, ಫಂಕ್ಷನ್ ದಿನ ಕೂಡ ಏನ್ ನಿಂದು? ಅವಳೇನೋ ಪ್ರೀತಿಯಿಂದ ಬೊಟ್ಟಿಟ್ಕೋತೀನಿ ಅಂದ್ರೆ ನಿನ್ಗೇನಾಯ್ತು? ಬೇಡದಿರೋದಕ್ಕೆಲ್ಲ ಯೋಚನೆ ಮಾಡ್ತೀಯಾ, ಬೇಕಾಗಿರೋದನ್ನ ಯೋಚನೆ ಮಾಡಲ್ಲ ನೀನು. ಇವಾಗ ನನ್ನ ಏನ್ ಮಾಡ್ಬೇಕು ಅಂತೀರಾ? ಮುತ್ತೈದರನ್ನ ಕರೆದಿದ್ದೀನಿ ಅಂದಿಲ್ಲ, ಎಲ್ಲಿ? ಇನ್ನೂ ಬಂದಿಲ್ವಲ್ಲ. ಮೊದಲು ನೀನು ಹೋಗಿ ಅವ್ರು ಹೊರಟಿದಾರ ಇಲ್ವ ಅಂತ ತಿಳ್ಕೊ. ಫೋನ್ ಮಾಡು, ಹೋಗು. ಬಂದ್ರೆ ಬರ್ತಾರೆ, ಬರ್ದೇ ಇದ್ರೆ ಇರ್ತಾರೆ ಬಿಡಿ. ಶೌರ್ಯಂಗಿದೆ ಮಾತು ಹೇಳ. ನೋಡ್ತೀನಿ ಇರ್ರಿ. ಸರಿ, ಮತ್ತೆ ಹೋಗು ಹೋಗು. ಥ್ಯಾಂಕ್ಸ್ ಮಾವ. ಅನುಪಮನ ಭೇಟಿ ಮಾಡಕ್ ಹೋಗ್ತಿದ್ಯಮ್ಮ? ಹೌದು ಮಾವ. ಹುಷಾರಮ್ಮ, ಬೇಗ ಬಂದ್ಬಿಡು. ಸರಿ ಮಾವ. ಹಲೋ, ಬೇಗ ಬನ್ನಿ, ಪೂಜೆಗೆ ಟೈಮ್ ಆಗತ್ತೆ. ಹಾ ಸರಿ. ಅಮ್ಮ, ಬಂದ್ಯಾ ಕಲ್ಯಾಣಿ? ಸದ್ಯ ಮಗು ಎತ್ಕೊಂಡ್ ಬಂದ್ಯಲ್ಲ. ಮಗು ಗುಡ್ದಾರ ಕಟ್ಟೋದಿಕ್ಕೆ ಮತ್ತೆ ಸಂದರ್ಭ ಸಿಕ್ಕುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಕೊಡು. ಕಲ್ಯಾಣಿ ಯಾಕೋ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ಮಸಿಯಿಂದ ಬೊಟ್ಟಿಡು ಅಂದ್ರೆ ಮಸಿನ ತಂದು ಬೊಟ್ಟಿಡ್ಬೋದಾಗಿತ್ತು. ಅದಕ್ಕೋಸ್ಕರ ಮಗುನ ಕರ್ಕೊಂಡೋಗೋ ಅಗತ್ಯ ಏನೂ ಇಲ್ವಲ್ಲ. ಮುದ್ದು ಮುದ್ದು, ನಾನು ಯಾರಂತ ಗೊತ್ತಾಯ್ತ ಕಂದ? ನಾನು ಕಣೋ ನಿನ್ನ ಅನುಪಮ ಅಜ್ಜಿ. ಏನಂತ ಹೆಸರಿಡ್ತಿದ್ದಾರೆ ಕಲ್ಯಾಣಿ? ಮೋಕ್ಷಜ್ಞ ಅಮ್ಮ. ಆಹಾ, ಮೋಕ್ಷಜ್ಞ ತುಂಬಾ ಚೆನ್ನಾಗಿದೆ. ಮೋಕ್ಷಜ್ಞ ಮೋಕ್ಷಜ್ಞ ಮೋಕ್ಷಜ್ಞ. ನಿನಗೋಸ್ಕರ ಅಜ್ಜಿ ಏನ್ ತಂದಿದ್ದಾಳೆ ನೋಡು. ಕಲ್ಯಾಣಿ ಸ್ವಲ್ಪ ಎತ್ಕೋ. ನನ್ ಚಿನ್ನುಗೆ ಉಡ್ದಾರ. ಓ, ನೋಡು 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 ಕಂದ, ನೋಡಿದ್ಯಾ? ನಿಮ್ಮ ಅಜ್ಜಿ ನಿನ್ಗೆ ಆಶೀರ್ವಾದ ಮಾಡಕ್ ಬಂದಿದ್ದಾರೆ.
ಇವಳು ಯಾರ ಹತ್ರ ಮಾತಾಡ್ತಾ ಇದ್ದಾಳೆ? ನೀವಾ? ಯಾಕೆ ಅಷ್ಟೊಂದು ಆಶ್ಚರ್ಯ ಪಡ್ತಾ ಇದೀಯಾ? ಅನುಪಮನೋ ನಿಮ್ಮಮ್ಮ ಆಗ್ಲೇನೋ ಬಂದ್ರು ಅನ್ಕೊಂಡ್ಯಾ? ಬಂದಿದ್ರೆ ಸುಮ್ಮನೆ ಬಿಟ್ಟಿರ್ತೀನ. ಅಷ್ಟು ಒಳ್ಳೆ ಮನ್ಸು ನಿನ್ಗೆಲ್ಲಿದೆ ಬಿಡು. ಏನಿದು? ಯಾಕೆಲ್ರೂ ಇಲ್ಲೇ ಇದ್ದೀರಾ? ಒಳಗಡೆ ಮುಹೂರ್ತಕ್ಕೆ ಟೈಮ್ ಆಗ್ತಿದೆ ಅಂತ ಪುರೋಹಿತರು ಎಲ್ಲರನ್ನು ಕರೀತಾ ಇದ್ದಾರೆ. ಈ ಕಲ್ಯಾಣಿ ಮಹಾರಾಣಿ ಮಗುನ ಕರ್ಕೊಂಡ್ ಬಂದು ಇಲ್ಲೇ ನಿಂತ್ಕೊಂಡಿದ್ಲು. ಯಾರಿಗೋಸ್ಕರ ಬಂದಿದಳೋ ಅನ್ನೋ ಅನುಮಾನ ಬಂದು ಕರ್ಕೊಂಡ್ ಹೋಗೋಣ ಅಂತ ಬಂದೆ ಶೌರ್ಯ. ಕಲ್ಯಾಣಿ, ನಿನ್ ಏನಾದ್ರೂ ಹುಚ್ಚ? ಮಗುನ ಯಾಕೆ ಹೊರಗಡೆ ಹೀಗೆ ಓಡಾಡಿಸ್ತಾ ಇದೆಯಾ? ನಡಿ ಒಳಗಡೆ ಬಾಮ. ಬನ್ನಿ ಬನ್ನಿ. ನಡಿಯಮ್ಮ. ತಗೊಳ್ಳಿ ಪುರೋಹಿತ್ರೆ. ಹಾ, ವೀಳ್ಯದೆಲೆ ತಗೊಂಡ್ ಬಪ್ಪ. ಸರಿ. ಈ ಕಡೆ ಇಡು. ಬೇಜಾರು ಮಾಡ್ಕೊಬೇಡ ಪಾರ್ವತಿ. ನಾವು ಅಲ್ಲಿಗೆ ಹೋಗಿ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಲಿಲ್ಲ ಅಂತ ತಾನೆ ಬೇಜಾರು ಮಾಡ್ಕೋಬೇಡ. ನಾವು ಇಲ್ಲಿಂದನೇ ನಮ್ಮ ಮರಿ ಮೊಮ್ಮಗನಿಗೆ ಮಾಡೋ ಶಾಸ್ತ್ರನ ನೋಡೋಣ. ಎಲ್ಲಿದ್ರೂ ನಮ್ಮ ಆಶೀರ್ವಾದ ಅವನ ಮೇಲೆ ಇದ್ದೇ ಇರುತ್ತೆ. ನಮ್ಮನ್ನ ತನ್ನ ಅಜ್ಜಿ ತಾತ ಅಂತ ಶೌರ್ಯ ಭಾವಿಸ್ಲಿಲ್ಲ ಅಂದ್ರು, ಬೇರೆಯವ್ರನ್ನ ಪಕ್ಕದ ಮನೆಯವ್ರನ್ನ ಕರೆದಾಗಾದ್ರೂ ನಮ್ಮನ್ನ ಕರಿಬೋದಲ್ವರಿ? ನಮ್ಮನ್ನ ಕಡೆಗೆ ಬೇರೆಯವ್ರ ಹಾಗೆ ಕೂಡ ನೋಡ್ತಿಲ್ಲ. ಅದೇ ನೋವಾಗ್ತಿದೆ. ನೀವು ನೋವನ್ನ ಸಹಿಸ್ತಾ ಮನೇಲೇ ಇದ್ದೀರಾ. ಆದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗ್ಲಿಲ್ಲ ಅಮ್ಮ. ಕಲ್ಯಾಣಿ ಸಂತೋಷಕ್ಕೋಸ್ಕರ, ಅವಳ ಆನಂದಕ್ಕೋಸ್ಕರ ತವ್ರ ಮನೆ ಕಡೆಯಿಂದ ನಾನು ಬಂದಿದ್ದೀನಮ್ಮ. ನನ್ನನ್ನು ಬರಬೇಡ ಅಂತ ಹೇಳಿದ್ರು, ಮನಸ್ಸು ತಡಿಲಿಲ್ಲ, ಬಂದ್ಬಿಟ್ಟಿದ್ದೀನಮ್ಮ. ನಿಮ್ಗೆ ಹೇಳ್ದೆ ನಾನು ಇಲ್ಲಿಗೆ ಬಂದಿದ್ದಕ್ಕೆ ಸಾರಿ ಅಮ್ಮ, ನನ್ನನ್ನು ಕ್ಷಮಿಸ್ಬಿಡಿ. ಅಮ್ಮ, ಅಲಂಕಾರ ಪೂರ್ತಿ ಆಯ್ತಾ? ಹಾ ಆಯ್ತ್ರಿ. ನೋಡಮ್ಮ, ಮುಹೂರ್ತದ ಸಮಯ ಹತ್ರ ಬರ್ತಿದೆ. ಎಲ್ರೂ ಬಂದಾಯ್ತಾ? ನಾನೀಗ ಪೂಜೆನ ಶುರು ಮಾಡ್ಕೋಬೋದಾ? ಎಲ್ರೂ ಬಂದಾಯ್ತು, ನೀವು ಶುರು ಮಾಡ್ಕೊಳ್ಳಿ ಪುರೋಹಿತ್ರೆ. ನಿಮ್ಮ ಸೊಸೆ ತವ್ರ ಮನೆ ಕಡೆಯಿಂದ ಯಾರಾದ್ರೂ ಬರ್ಬೇಕಲ್ವಾ? ಅವ್ರ ಕೈಯಿಂದನೇ ಈ ಪೂಜೆ ನಡಿಬೇಕು. ಕಲ್ಯಾಣಿ ತವ್ರ ಮನೆ ಕಡೆಯಿಂದನೂ ಬಂದಿದ್ದಾರೆ, ಇಲ್ಲೇ ಇದ್ದಾರೆ. ಏನಮ್ಮ ನೀನ್ ಹೇಳ್ತಿರೋದು? ಯಾರು ಬಂದಿದ್ದಾರೆ? ನಮ್ಮನೆಗೆ ಯಾರು ಬಂದಿಲ್ಲ ಬಿಡು ಶೌರ್ಯ, ಎದುರುಗಡೆನೆ ನಿಂತಿದ್ದಾರಲ್ಲ ಅದಕ್ಕೆ ಹೇಳ್ದೆ. ಮತ್ತೆ ಅಮ್ಮ ಅವರು ಬರಲ್ಲ, ಅವ್ರಿದ್ದಲ್ಲೇ ಮಮ ಅನ್ಕೋತಾರೆ. ನೀವು ಮುಂದುವರಿಸಿ ಪುರೋಹಿತ್ರೆ. ಸರಿನಮ್ಮ. ನೋಡಪ್ಪ, ಅಕ್ಷತೆ ತಗೋ.
ಹರಿ ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಮಹಾಗುರವೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಹಾಸರಸ್ವತ್ಯೈ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧವಿಭವದ್ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಯಾಂ ವಂದೇ ಮುಕುಂದ ಪ್ರಿಯ. ನಾನು ಅನ್ಕೊಂಡಿರೋ ಹಾಗೆ ಆಗಿದೆ. ಅನುಪಮಮ್ಮ ಫಂಕ್ಷನ್ಗೆ ಹೋಗಿದ್ದಾರೆ. ಶೌರ್ಯ ಆಗ್ಲಿ ದಮಯಂತಿ ಅತ್ಗೆ ಆಗ್ಲಿ ನೋಡಿದ್ರೆ ಜಗಳ ಮಾಮೂಲಿ ಆಗಿರಲ್ಲ. ಹೌದು, ದೊಡ್ಡ ಗಲಾಟೆನೇ ಮಾಡ್ತೀನಿ ಅಂದಿರೋ ನಮ್ಮಮ್ಮ ಮೀನಾಕ್ಷಮ್ಮ ಇನ್ನೂ ಯಾಕೆ ಬಂದಿಲ್ಲ? ಓಂ ಭೂರ್ಭುವಸ್ಸುವ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ತಚ್ಛಂಯೋರಾವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಸಹಸ್ರ ಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತಾ ವೃತ್ವಾ ಅಚ್ಚದೈಶ್ಚದಶಾಂಗುಲಂ ಪುರುಷ ಯೇ ವೇದಗುಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾ ಅಮೃತತ್ವಸ್ಯೇಷಾನಃ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅತೋ ಜ್ಯಾಯಾಕ್ಷ ಪುರುಷಃ. ಬೇಗ ಹೋಗು. ಹಲೋ ಅಮ್ಮ, ಎಲ್ಲಿದ್ಯಾ? ಆಟೋ ಅನ್ಕೊಂಡು ಎತ್ತಿನ ಗಾಡಿ ಹತ್ತಿದ್ದೀನಿ, ಬರ್ತಾ ಇದ್ದೀನಿ ಇರು. ನೀನ್ ಬರೋಷ್ಟ್ರಲ್ಲಿ ನಾಮಕರಣ ಆಗೋಗಿ ಮಗು ನಡೆಯೋದಕ್ಕೂ ಶುರು ಮಾಡತ್ತೋ ಏನೋ. 10 ನಿಮಿಷದಲ್ಲಿ ಸಂತೋಷವಾಗಿರೋ ಆ ಮನೆನ ನನ್ ಮಾತಿಂದ ಸುಟ್ಟಾಕಲ್ವಾ? ಅದನ್ನ ನೋಡ್ಬೇಕು ಅಂತಾನೆ ಕಾಯ್ತಿದ್ದೀನಮ್ಮ. ಇರ್ತೀನಿ. ಬೇಗ ಹೋಗು. ನೋಡಪ್ಪ, ದಂಪತಿಗಳಿಬ್ರು ಸೇರಿ ಮಗುನ ತಗೊಂಡೋಗಿ ತೊಟ್ಲಲ್ಲಿ ಮಲಗಿಸಿ. ಆಗ್ಲಿ ಪುರೋಹಿತ್ರೆ. ಅಮ್ಮ, ಹೋಗಿ ಅಕ್ಕಿ ತಗೊಂಡ್ ಬನ್ನಿ. ಮಗುನ ಎತ್ಕೊಂಡು ಮನೆ ಮೇಲೆ ಕೂತ್ಕೊಳ್ಳಿ, ನಾಮಕರಣ ಮಾಡೋಣ. ಬನ್ನಿ. ಕೂತ್ಕೊಳ್ಳಿ. ಓಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋಪಫಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ. ತಗೋ. ಏನಮ್ಮ ಇಷ್ಟು ಕಡಿಮೆ ಕೊಡ್ತಿದ್ದೀರಾ? ನೀನ್ ಕರ್ಕೊಂಡ್ ಬಂದಿ ಸ್ಪೀಡ್ಗೆ ಇದೆ ಜಾಸ್ತಿ ಆಯ್ತು. ಹೋಗೋ. ಶೌರ್ಯ ಅವರೇ, ಮಗುಗೆ ಏನ್ ಹೆಸರಿಡಬೇಕು ಅನ್ಕೊಂಡಿದ್ದೀರಾ ಹೇಳಿ? ಮೋಕ್ಷಜ್ಞ. ಮೋಕ್ಷ ಅಂತ ಕರಿತೀವಿ. ಮೋಕ್ಷಜ್ಞ ಅನ್ನೋ ಹೆಸರಲ್ಲಿ ಪೂಜೆ ಮಾಡಿ ಪುರೋಹಿತ್ರೆ. ಸರಿನಪ್ಪ. ಮೋಕ್ಷಜ್ಞ ಅಲ್ಲ, ಸಿದ್ಧಾರ್ಥ.
ಸಿದ್ಧಾರ್ಥ ಸಿದ್ದು ಆ ಹೆಸರಿನ ಮೇಲೆ ನಾಮಕರಣ ಮಾಡಿ ಪುರೋಹಿತ್ರೆ.